ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾನು ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ಸ್ವಲ್ಪ ಕಾಳು ಮೆಣಸನ್ನು ತಗೊಳ್ಳಿ, ಒಂದು 6-7-8 ಅಷ್ಟು ಸಾಕು. ಆಮೇಲೆ ಒಂದೆರಡು ಏಲಕ್ಕಿ, ಆಮೇಲೆ ಇಲ್ಲಿ ಹಲಸಿನ ಹಣ್ಣು ಒಂದು 3 ಕಪ್ ಆಗೋಷ್ಟು ತಗೊಂಡಿದ್ದೀನಿ ನಾನು. ಇದ್ರ ಸ್ವೀಟ್ ನೋಡಿಕೊಂಡು ನೀವು ಬೆಲ್ಲನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುಡಿ ಬೆಲ್ಲನ ತಗೊಂಡಿದ್ದೀನಿ. ಕೆಲವೊಂದು ಸರ್ತಿ ಅದು ತುಂಬ ಸ್ವೀಟಾಗಿರುತ್ತೆ ಹಲಸಿನ ಹಣ್ಣು, ಆವಾಗ ಸ್ವಲ್ಪ ಕಡಿಮೆ ಬೇಕಾಗುತ್ತೆ. ಸ್ವಲ್ಪ ಸ್ವೀಟ್ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೆಲ್ಲ. ಆಮೇಲೆ ಕಾಯಿ ತುರಿ ಅದು ಅಷ್ಟೇ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕಲ್ಲುಪ್ಪು ಇದೆಲ್ಲ ಹಾಕಿ ಈ ಥರ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೀವು. ನೀರೇನು ಹಾಕಕ್ಕೆ ಹೋಗಬೇಡಿ, ಅದೇ ಹಲಸಿನ ಹಣ್ಣು ನೀರಲ್ಲೇ ಸಾಕಾಗುತ್ತೆ, ಅದೇ ಪೇಸ್ಟ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ನಾನು ಇಲ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪನ ಮಿಕ್ಸಿ ಜಾರಲ್ಲೇ ಇಟ್ಕೊಳ್ತೀನಿ, ಯಾಕಂದರೆ ಅಕ್ಕಿ ರುಬ್ಬಬೇಕಾದ್ರೆ ಬೇಕಾಗುತ್ತೆ. ಅಕ್ಕಿನ 1-2 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ದೋಸೆ ರೈಸ್ ಅಂತ ತೊಗೊಂಡಿದ್ದೀನಿ, ನೀವು ಯಾವ ರೈಸ್ ಬೇಕಿರೋ ತಗೋಬೋದು. ಇದನ್ನೊಂದು 2 ಗಂಟೆ ನೀವು ನೆನೆಸ್ಕೊಳ್ಬೇಕು. ಇದಕ್ಕೂ ಅಷ್ಟೇ ನೀರು ಹಾಕಬೇಡಿ, ಅದಕ್ಕೆ ಸ್ವಲ್ಪ ಪೇಸ್ಟನ್ನು ನಾನು ಮಿಕ್ಸಿ ಜಾರಲ್ಲೇ ಉಳಿಸ್ಕೊಂಡಿದ್ದು. ಸೊ ಚೆನ್ನಾಗಿ ನೀವು ರುಬ್ಬಕ್ಕೆ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಇದು ಕೊಬ್ಬರಿ ಬರುತ್ತಲ್ಲ, ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ಅದು ತಿನ್ನುವಾಗ ನಮ್ಮ ಬಾಯಿಗೆ ಸಿಗುತ್ತೆ, ಸೊ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಟೀಕುಡ್ ಲೀಫ್ ಬರುತ್ತೆ, ಸಾಗವಾನಿ ಎಲೆ ಅಂತ ಹೇಳ್ತಾರೆ, ನಮ್ಮೂರ ಕಡೆ ಇದನ್ನು ತೆಕ್ಕಿದ ಎಲೆ ಅಂತಲೂ ಹೇಳ್ತಾರೆ. ಸೊ ಅದನ್ನು ತಗೊಂಡ್ರೆ ಅದು ಮೆಡಿಸಿನಲ್ ಪ್ರಾಪರ್ಟಿ ಇರುತ್ತೆ, ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಅದು ಹಾಕಿಬಿಟ್ಟು ಮಾಡ್ಕೋಬೋದು. ಅದಿಲ್ಲ ಅಂದರೆ ಒಂದು ಪಾತ್ರೆಗೆ ಬಾಳೆ ಎಲೆ ಬರುತ್ತಲ್ಲ, ಬಾಳೆ ಎಲೆಯಲ್ಲೂ ನೀವು ಮಾಡ್ಕೋಬೋದು. ಬಟ್ ಇದರಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಇದನ್ನು ಇವಾಗ 45 ನಿಮಿಷ ನೀವು ಸ್ಟೀಮ್ ಬರೆಸ್ಬೇಕು. ಅದಾದರೆ ನಮ್ಮ ಹಲಸಿನ ಹಣ್ಣಿನ ಗಟ್ಟಿ ರೆಡಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.